ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ವಿದ್ಯಾಧನ್ ಸ್ಕಾಲರ್ಶಿಪ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ಸ್ಕಾಲರ್ಶಿಪ್ ನೋಡೋದಾದರೆ ಯೂಶಲಿ ಈಗೇನು ಕ್ಲಾಸ್ 10 ಕಂಪ್ಲೀಟ್ ಮಾಡಿದ್ದೀರಾ, ಹಾಗೆ ಕ್ಲಾಸ್ 11 ಮತ್ತು 12ಅಲ್ಲಿ ಯಾರು ಓದ್ತಿದ್ದೀರಾ ಈಗ ಅಂತಂದರೆ ಫಸ್ಟ್ ಪಿ ಯು ಸಿ ಅಥವಾ ಸೆಕೆಂಡ್ ಪಿ ಯು ಸಿ ಯಾರು ಓದ್ತಿರ್ತೀರಾ ಆ ಸ್ಟೂಡೆಂಟ್ಸ್ಗಳು ನೀವು ಇದನ್ನು ಅಪ್ಲೈ ಮಾಡ್ಬೋದಾಗಿದೆ. ಸೊ ಆ ಸ್ಕಾಲರ್ಶಿಪ್ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ ಎಲಿಜಿಬಿಲಿಟಿ, ಹಾಗೆ ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ, ಹಾಗೆ ಲಾಸ್ಟ್ ಡೇಟ್ ಏನು ಅಪ್ಲೈ ಮಾಡೋದಕ್ಕೆ ಅಥವಾ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ನೋಡೋಣ ಒಂದೊಂದೇ ಡೀಟೇಲ್ ಆಗಿ. ಫಸ್ಟ್ ಇದು ಸ್ಕಾಲರ್ಶಿಪ್ ಇರುವಂಥದ್ದು ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ. ಕ್ಲಾಸ್ 11 ಮತ್ತು ಕ್ಲಾಸ್ 12 ಸ್ಟೂಡೆಂಟ್ಸ್ ಇದಕ್ಕೆ ಅಪ್ಲೈ ಮಾಡ್ಬೋದು. ಅಂದರೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸು ಸಹ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಹಾಗೆ ನೆಕ್ಸ್ಟ್ ಬರೋದಾದರೆ ಎಲಿಜಿಬಿಲಿಟಿ ಚೆಕ್ ಮಾಡೋದಾದರೆ ನೀವು ಕರ್ನಾಟಕದವರು ಆಗಿರಬೇಕು, ಹಾಗೆ ಕ್ಲಾಸ್ 10 ಅಥವಾ SSLC ನೀವು ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ. ಒಬಿಯಸ್ಲಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಗೆ ಜಾಯ್ನ್ ಆಗಿದ್ದೀರಾ ಅಂತಂದರೆ ಪಾಸ್ ಆಗಿರ್ತೀರಾ. ನೆಕ್ಸ್ಟ್ 90% ಸ್ಕೋರ್ ಮಾಡಿರಬೇಕು ನಿಮ್ಮ 10th ಸ್ಟ್ಯಾಂಡರ್ಡ್ನಲ್ಲಿ. 10th ಅಥವಾ SSLC ಏನು ಕಂಪ್ಲೀಟ್ ಮಾಡಿದರೆ ಅದರಲ್ಲಿ ಮಿನಿಮಮ್ 90% ತೊಗೊಂಡಿರಬೇಕಾಗಿರುತ್ತೆ. ನೆಕ್ಸ್ಟು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಎಲಿಜಿಬಿಲಿಟಿ ಏನಪ್ಪ ಅಂತಂದರೆ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 2 lakhs ಇರಬೇಕಾಗಿರುತ್ತೆ. ನಿಮ್ಮ ಇನ್ಕಮ್ ಸರ್ಟಿಫಿಕೇಟನ್ನು ನೀವು ಚೆಕ್ ಮಾಡಿದ್ರೆ ಅದರಲ್ಲಿ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 2 lakhs ಇದ್ದರೆ ನೀವು ಎಲಿಜಿಬಲ್ ಆಗಿರ್ತೀರ, ಇದಕ್ಕೆ ಅಪ್ಲೈ ಮಾಡಬಹುದು. ಹಾಗೆ ನೆಕ್ಸ್ಟ್ ಬಂದು ಡಿಸಬಿಲಿಟಿ ಏನಾದರೂ ಇದ್ದರೆ ನಿಮಗೆ ಆ ಸ್ಟೂಡೆಂಟ್ಸ್ಗಳಿಗೆ 10th 75% ತೊಗೊಂಡಿದ್ರು ಸಾಕು, ನಿಮಗೆ ಎಲಿಜಿಬಿಲಿಟಿ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಹಾಗೆ ಬೆನಿಫಿಟ್ಸ್ ಎಷ್ಟು ಸಿಗುತ್ತೆ ಇದರಲ್ಲಿ ಅನ್ನೋದಾದರೆ 10,000 ಪರ್ ಇಯರ್. ಒಂದು ವರ್ಷಕ್ಕೆ ನೀವು ಈಗ 10th ಕಂಪ್ಲೀಟ್ ಮಾಡಿ ಫಸ್ಟ್ ಪಿ ಯು ಸಿಗೆ ಜಾಯ್ನ್ ಆಗಿ ನಿಮಗೆ ಈ ಸ್ಕಾಲರ್ಶಿಪ್ ಏನಾದ್ರು ಸಿಕ್ತು ಅಂತಂದರೆ ಪರ್ ಇಯರ್ 10,000 ಸಿಗುತ್ತೆ. ಅಂದರೆ ನೀವು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿಗೆ ಎರಡಕ್ಕೂ ತೊಗೋಬೋದಾಗುತ್ತೆ. ಸೊ ಫಸ್ಟ್ ಪಿ ಯು ಸಿಗೆ 10,000, ನೆಕ್ಸ್ಟ್ ಸೆಕೆಂಡ್ ಪಿ ಯು ಸಿಗೆ 10,000 ಸಹ ಸಿಗುತ್ತೆ ನಿಮಗೆ. ಓಕೆ, ಪರ್ ಇಯರ್ 10,000 ಸಿಗುತ್ತೆ ಸ್ಕಾಲರ್ಶಿಪ್ಪು. ಯಾರು ಮಿಸ್ ಮಾಡ್ಕೋಬೇಡಿ, ಈಸಿಯಾಗಿ ನಿಮಗೆ ಸಿಗುವಂಥ ಸ್ಕಾಲರ್ಶಿಪ್. ಹಾಗೆ ನೆಕ್ಸ್ಟ್ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಿದ್ದಕ್ಕೆ ನೋಡೋದಾದರೆ ಒಂದು ರೀಸೆಂಟ್ ಫೋಟೋಗ್ರಾಫ್ ಬೇಕಾಗುತ್ತೆ, ಮತ್ತು ಸ್ಕ್ಯಾನ್ಡ್ 10th ಮಾರ್ಕ್ ಶೀಟ್, ನಿಮ್ಮ ಮಾರ್ಕ್ ಶೀಟ್ ಏನು ಬಂದಿರುತ್ತೆ ಅದು, ಹಾಗೆ ಇನ್ಕಮ್ ಸರ್ಟಿಫಿಕೇಟ್. ಆಗಲೇ ನಾನು ನಿಮ್ಗೆ ಹೇಳಿದೆ, ಇನ್ಕಮ್ ಸರ್ಟಿಫಿಕೇಟನ್ನು ಸಹ ನೀವು ಇದಕ್ಕೆ ಹಾಕಬೇಕಾಗತ್ತೆ. ಸೊ ಈ ಎಲ್ಲ ಡಾಕ್ಯುಮೆಂಟ್ಸನ್ನ ತಗೊಂಡು ಅಪ್ಲೈ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳಿ. ಯಾವ ರೀತಿ ಈಗ ಅಪ್ಲೈ ಮಾಡೋದು ಅಂತಂದರೆ ಫಸ್ಟು ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ವಾ, ವಿದ್ಯಾಧನ್ ಸ್ಕಾಲರ್ಶಿಪ್ 2026 ಅಂತ ಒಂದು ಬ್ರೌಸರಲ್ಲಿ ಟೈಪ್ ಮಾಡಿದ ಆದಮೇಲೆ ನೀವು ನೋಡ್ತಿರ್ಬೋದು ಮೊದಲನೇ ಲಿಂಕೇ ಕಾಣಿಸುತ್ತೆ ನಿಮಗಿಲ್ಲಿ www.vidyadan.organization apply ಅಂತ ಕಾಣಿಸುತ್ತಲ್ವಾ. ಆ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಸ್ಕ್ರೀನ್. ಸೊ ಇಲ್ಲಿ ನಿಮಗೆ ನೋಡ್ಬೋದು, ಇಲ್ಲಿ ಫಸ್ಟ್ ತೆಲುಗು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಕೆಳಗಡೆ ಕರ್ಸರ್ ಮೂವ್ ಮಾಡಿ ಇಲ್ಲಿ ಕರ್ನಾಟಕದ ನೋಡ್ಬೋದು, ಡಿಫ್ರೆಂಟ್ ನಿಮಗೆ ಸಿಗುತ್ತೆ. ಇಲ್ಲಿ ಕರ್ನಾಟಕ 11th ಪ್ರೋಗ್ರಾಮ್ 2026 ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಅಗೈನ್ ಸೇಮ್ ಲಾಸ್ಟ್ ಡೇಟ್ ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಡೇಟು ಸಹ ನೀವು ನೋಡ್ಬೋದು. ಇಲ್ಲಿ ಲಾಸ್ಟ್ ಡೇಟ್ ಬಂದು ಜುಲೈ 5th ಲಾಸ್ಟ್ ಡೇಟ್ ಆಗಿರುತ್ತೆ. ಹಾಗೆ ಇದಕ್ಕೆ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಇರುತ್ತೆ, ಸಿಂಪಲ್ ಟೆಸ್ಟ್ ಇರುತ್ತೆ, ನೀವೇನು ವರಿ ಆಗೋ ನೆಸೆಸಿಟಿ ಇಲ್ಲ. ದಿಸ್ ಇಸ್ ನಾಟ್ ಕಾಂಪ್ಲಿಕೇಟೆಡ್ ಎಕ್ಸಾಮ್, ಇದೇನು ಕಾಂಪ್ಲಿಕೇಟೆಡ್ ಎಕ್ಸಾಮ್ ಇರಲ್ಲ ನಿಮಗೆ, ಸಿಂಪಲ್ ಬೇಸಿಕ್ ಟೆಸ್ಟ್ ಇರುತ್ತೆ ಅಷ್ಟೇ. ನಿಮಗಿದು ಒಂದು 19th ಜುಲೈ 2026 ಒಂದು ಸ್ಕ್ರೀನಿಂಗ್ ಟೆಸ್ಟ್ ಇರುತ್ತೆ. ಆ ಟೆಸ್ಟನ್ನು ಕ್ಲಿಯರ್ ಮಾಡಿದಾದಮೇಲೆ ಒಂದು ಇಂಟರ್ವ್ಯೂ ಅಂತಂದರೆ ಸಿಂಪಲ್ ಕ್ವಶನ್, ಅಂದರೆ ನೀವು ಮತ್ತು ನಿಮ್ಮ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಬ್ಯಾಕ್ಗ್ರೌಂಡ್ ಏನು ಅದ್ರ ಬಗ್ಗೆ ಸಿಂಪಲ್ ಇಂಟರ್ವ್ಯೂ ಇರುತ್ತೆ. ನೀವೇನು ತುಂಬ ಕಾಂಪ್ಲಿಕೇಟೆಡ್ ಯೋಚನೆ ಮಾಡೋಕೆ ಹೋಗ್ಬಿಟ್ಟು ಮತ್ತೆ ಏನು ಮಾಡ್ತೀರಾ, ಕೆಲವು ಸ್ಟೂಡೆಂಟ್ಸ್ ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತಾ, ಇಂಟರ್ವ್ಯೂ ಇರುತ್ತಾ ಅಂತ ಎದುರ್ಕೊಬಿಡ್ತೀರಾ ಸ್ಟೂಡೆಂಟ್ಸು. ಅಂಥದ್ದೇನೂ ಇಲ್ಲ, ಅಂಥದ್ದು ಸಿಂಪಲ್ ಕ್ವಶನ್ಸ್ ಮತ್ತು ಸಿಂಪಲ್ ಇಂಟರ್ವ್ಯೂ ಇರುತ್ತೆ. ಜಸ್ಟ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಟೆಸ್ಟ್, ನಿಮಗೆ ಇಂಟರ್ವ್ಯೂ ಇರುತ್ತೆ ಅಷ್ಟೇ, ಅದು ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಸೊ ಅಪ್ಲೈ ಮಾಡಿ, ಈಸಿಯಾಗಿ ಸಿಗುವಂತಹ ಸ್ಕಾಲರ್ಶಿಪ್ ಇದು. ಒನ್ಸ್ ಸೆಲೆಕ್ಟ್ ಆಗಿದ್ದೀರಂದರೆ ನಿಮಗೆ 10,000 ಸ್ಕಾಲರ್ಶಿಪ್ ಸಿಗುತ್ತೆ. ಎವ್ರಿ ಇಯರ್ 2 years ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಈ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಳ್ಳಿ, ಅಪ್ಲೈ ಮಾಡಿ. ಯಾವ ಥರ ಅಪ್ಲೈ ಮಾಡೋದು ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಗಡೆ ಅಪ್ಲೈ ನೌ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಫಸ್ಟು ನಿಮ್ಮ ನೇಮನ್ನು ಎಂಟರ್ ಮಾಡಿ, ನೆಕ್ಸ್ಟ್ ಲಾಸ್ಟ್ ನೇಮನ್ನು ಎಂಟ್ರಿ ಮಾಡಿ,
ನೆಕ್ಸ್ಟ್ ಇಮೇಲ್ ಐ ಡಿಯನ್ನು ಎಂಟ್ರಿ ಮಾಡಿ. ಇಲ್ಲಿ ಇಮೇಲ್ ಐ ಡಿ ಯಾವ ಥರ ಎಂಟ್ರಿ ಮಾಡಬೇಕಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ನಿಮ್ಮ ಮೇಲ್ ಐ ಡಿ ಏನಾದರೂ ಫಾರ್ ಎಕ್ಸಾಂಪಲ್ arun.kumar@gmail.com ಅಂತ ಇದ್ದರೆ, ನೀವು ಇಲ್ಲಿ ಫಸ್ಟ್ ಇಲ್ಲಿ ಏನು ಮಾಡಬೇಕು ಅಂತಂದರೆ arun.kumar ಅಂತ ಎಂಟ್ರಿ ಮಾಡಬೇಕಾಗತ್ತೆ. ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ಆಸಕ್ತಿ ಅಕಾಡೆಮಿ @gmail.com ಇರೋದನ್ನು ನಾನು ಎಂಟ್ರಿ ಮಾಡೋದಾದರೆ, ಇಲ್ಲಿ ಆಸಕ್ತಿ ಅಕಾಡೆಮಿ @gmail.com ನೀವು ಎಂಟ್ರಿ ಮಾಡೋ ನೆಸೆಸಿಟಿ ಇಲ್ಲ. ಇಲ್ಲಿ ನೋಡ್ಬೋದು ಸೆಲೆಕ್ಟ್ ದ ಇಮೇಲ್ ಡೊಮೈನ್ ಅಂತ ಇಲ್ಲೇ ಇದೆ ನಿಮಗೆ. @gmail.com ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆಗ ನಮ್ಮ ಮೇಲ್ ಐ ಡಿ ಏನಾಗುತ್ತೆ, ನಾನು ಈಗ ಜಸ್ಟ್ ಒಂದು ಎಕ್ಸಾಂಪಲ್ಗೆ ಆಸಕ್ತಿ ಅಕಾಡೆಮಿ @gmail.com ಆಯ್ತಲ್ವಾ. ನೆಕ್ಸ್ಟ್ ಪಾಸ್ವರ್ಡ್ಗೆ ಬನ್ನಿ. ಪಾಸ್ವರ್ಡ್ ಇಲ್ಲಿ ನೀವು ಸ್ಟ್ರಾಂಗ್ ಪಾಸ್ವರ್ಡನ್ನು ಕೊಡಬೇಕಾಗತ್ತೆ. ಇಲ್ಲಿ ಚೂಸ್ ಯುವರ್ ಓನ್ ಅಂತ ಇದೆಯಲ್ವಾ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಓನ್ ಪಾಸ್ವರ್ಡನ್ನು ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಾಗೆ ಕನ್ಫರ್ಮ್ ಪಾಸ್ವರ್ಡ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಒನ್ಸ್ ಡೀಟೇಲ್ಸನ್ನು ಎಂಟ್ರಿ ಮಾಡಿದ್ದಾದಮೇಲೆ ನಿಮಗೆ ಇಮೇಲ್ಗೆ ಒಂದು ಲಿಂಕ್ ಬಂದಿರುತ್ತೆ, ಆಕ್ಟಿವೇಶನ್ ಲಿಂಕ್ ಅಂತ. ಸೊ ಆಕ್ಟಿವೇಶನ್ ಲಿಂಕನ್ನು ಮೇಲೆ ಕ್ಲಿಕ್ ಮಾಡಿ. ಸೊ ಇಮೇಲ್ ಐ ಡಿನ ಆಕ್ಟಿವೇಟ್ ಮಾಡಿ. ಅದಾದ ನಂತರ ಬಂದು ನೀವಿಲ್ಲಿ ಸೊ ಈ ಅಗೇನ್ ಪೇಜಲ್ಲಿ ಓಪನ್ ಮಾಡಿ ಇಮೇಲ್ ಮತ್ತು ನಿಮ್ಮ ಪಾಸ್ವರ್ಡನ್ನು ಎಂಟ್ರಿ ಮಾಡಿ. ಸೊ ಲಾಗಿನ್ ಆಗಿ, ಲಾಗಿನ್ ಆದಮೇಲೆ ನಿಮ್ಮ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ. ಬೇಸಿಕ್ ಡೀಟೇಲ್ಸ್ ಜೊತೆಗೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಸಬ್ಮಿಷನ್ ಮಾಡಿ. ಸಬ್ಮಿಷನ್ ಆದ ನಂತರ ನಿಮಗೆ ಒಂದು ಮೇಲ್ಗೆ ಕನ್ಫರ್ಮೇಷನ್ ಮೇಲ್ ಬರುತ್ತೆ. ಅದಾದ ನಂತರ ನೀವು ಎಕ್ಸಾಮನ್ನು ಅಟೆಂಡ್ ಮಾಡಿ, ಹಾಗೆ ಇಂಟರ್ವ್ಯೂನ ಅಟೆಂಡ್ ಮಾಡಿ. ಸೊ ಸೆಲೆಕ್ಟ್ ಆದ ನಂತರ ನಿಮಗೆ 10,000 ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಎಲ್ಲರಿಗೂ ಸ್ಕಾಲರ್ಶಿಪ್ ಸಿಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಿದ್ದೀನಿ. ಸೊ ಥ್ಯಾಂಕ್ ಯು ಆಲ್.